ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಅಜಿತ್ ಎಲ್ರ ತಮ್ಮ ಕೂಡ ಕೈ ತುತ್ತು ತಿನ್ಸ್ಕೊತಾನೆ. ಯಾಕೆಂದ್ರೆ ಬೆಳಗ್ಗೆ ಎದ್ರೆ ಪಾಪ ಅವನು ಹೊರ್ಟೋಗ್ತಾನೆ, ಯಾರಿಗೂ ಹೇಳ್ದೆ ಕೇಳ್ದೆ ಹೊರ್ಟೋಗ್ ನಿಂತಿದ್ದಾನೆ. ಎಲ್ಲ ಪ್ರೀತಿಯಿಂದ ತಿನ್ಸಿ ಬೀಳ್ಕೊಡ್ತಾರೆ. ಭೂಮಿಗೆ ಬಂದ್ಬಿಟ್ಟು ಕೂತಿರ್ತಾನೆ ಖುಷಿಯಾಗೆ. ಭೂಮಿ ಬಂದ್ಬಿಟ್ಟು ಸಾಹೇಬ್ರ ಹಿಡಿರಿ ಅರ್ಶನ ಮತ್ತೆ ಮೆಣಸೆಲ್ಲ ಹಾಕಿದೀನಿ, ಹಾಲನ್ನ ಸುಸ್ತಾದಂಗೆ ಕಾಣ್ತಾ ಇದೀರ, ಕುಡೀರಿ. ಯಾಕೆ ನಿಮ್ಗೆ ಯಾಕೆ ಅನಿಸ್ತು? ಇಲ್ಲ ನೀವು ಸಾಕಷ್ಟು ದಣದಿದ್ದೀರಾ, ಆರೋಗ್ಯ ಚೆನ್ನಾಗತ್ತೆ, ಕುಡ್ಕೊಡಿ ಅಂತ ಹೇಳಿ ಕೊಡ್ತಾಳೆ. ಕುಡ್ದಾಗಿ ಕೂತಿರ್ತಾನೆ. ಅದಕ್ಕೆ ಭೂಮಿ, ಸಾಹೇಬ್ರ ಒಂದು ಮಾತು ಕೇಳ್ತೀನಿ, ನನಗೋಸ್ಕರ ನೀವು ಟ್ರಾನ್ಸ್ಫರ್ ತಗೊಂಡಿಲ್ಲ ತಾನೆ? ಇಲ್ಲಪ್ಪ, ಹಾಗೆ ಅನ್ನಿಸ್ತು ನಿನಗೆ? ಖಂಡಿತ ಇಲ್ಲ ಅಂತ ಹೇಳ್ತಾನೆ ಅಜಿತ್ತು. ಹಾಗಂದಾಗ ಸಮಾಧಾನ ಆಯ್ತಪ್ಪ ನನಗೆ ಈಗ ಅಂತ. ಅವನು ಹೋಯ್ತಾ ಇರೋದು ನೋಡಿದ್ರೆ ಖುಷಿ. ದೇವಿಯಾನಿ ಮತ್ತೆ ಅಂಜನಿಗೆ ಎಲ್ಲ ಅಷ್ಟು ಸಂಭ್ರಮಿಸ್ತಾರೆ ನೋಡ್ಬಿಟ್ಟು. ಅದಕ್ಕೆ ಭೂಮಿ ಸಮಾಧಾನ ಪಟ್ಕೊಂಡು, ಆಯ್ತು ಸಾಹೇಬ್ರೆ ಮಲ್ಕೊಳ್ಳಿ, ಟೈಮ್ ಆಗುತ್ತೆ ಅಂತ. ಅಷ್ಟಿಗೆ ಅದಕ್ಕಿಂತ ಮುಂಚೆ ಭೂಮಿ, ನಿಮ್ಗೊಂದು ಮಾತು. ಯಾಕೆಂದ್ರೆ ಈ ಮನೆ ನಿಂದು, ಜೊತೆಗೆ ಅತ್ತೆ ಪ್ರೀತಿ ಕೊಟ್ಟಿರೋ ಅಮ್ಮ ನಿನ್ನತ್ತೆ, ಆ ಫಾರಿನಿಂದ ಮತ್ತೆ ವಾಪಸ್ ಬಂದಿರೋ ನಿನ್ನ ಮೈದು, ಮೊಮ್ಮಗಳು ಪ್ರೀತಿ ತುಂಬಿ ಕೊಡ್ತಾ ಇರ್ತಕ್ಕಂಥ ನಿನ್ನ ಅಜ್ಜಿ, ಜೊತೆಗೆ ಮಾವ, ಅದಲ್ಲದೆ ಶ್ರವಣ್ ಮಾವ, ಇವರೆಲ್ಲರ ಪ್ರೀತಿ ನಿನ್ನ ಬಹಳಷ್ಟು ಕಟ್ಟಾಕಿದೆ. ಅದನ್ನ ಈ ಕ್ಷಣದಲ್ಲಿ ಬಿಟ್ಟು ಹೋಗ್ಬೇಡ ನೀನು. ನನಗೆ ಒಂದು ಮಾತು ನೆರವೇರಿಸ್ಕೊಡ್ತೀಯ? ನಾನು ವಾಪಸ್ ಬರೋವರೆಗೂ ನೀನು ಹೋಗಂಗ್ ಕೂಡ್ದು. ಯಾಕೆ ಸಾಹೇಬ್ರೆ ಪ್ಲೀಸ್ ಅಂತ ಕೇಳ್ಕೊಳ್ತಾನೆ. ಪ್ಲೀಸ್ ಅಂತ ಎಲ್ಲ ಕೇಳಿ ನನ್ನ ಸರ್ ನಾನು ಮಾಡ್ಬಿಡಿ. ಖಂಡಿತ ನೀವು ಹೇಳಿದ ಮತ್ತೆ ಯಾವ್ದಿಲ್ಲ ಅಂದಿದ್ದೀನಿ, ನಾನು ಖಂಡಿತ ಇರ್ತೀನಿ, ಖಂಡಿತ ನೆರವೇರಿಸ್ಕೊಡ್ತೀನಿ. ನೀವು ಬರೋವರೆಗೂ ನಾನು ಹೋಗಲ್ಲ. ಮಲಗಿದ್ರೆ ಅವಳಿಗೆ ಎಚ್ಚರನೇ ಆಗೋಲ್ಲ. ಅಜಿತ್ ಆಗ್ಲೇ ಬೆಳಗ್ಗೆ ಎದ್ದು ಹೊರಟೋಗಿರ್ತಾನೆ. ಈ ಕಡೆ ದೇವ್ಯಾನಿ ಮತ್ತೆ ಅಂಜು ಎಲ್ಲ ಮದ್ವೆ ಪ್ರಿಪ್ರೇಷನ್ ನಡೆಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಶ್ವಿನಿ ಬರ್ತಾಳೆ. ಬಂದ್ಬಿಟ್ಟು ಕೋಪದಿಂದ ನೋಡ್ತಾಳೆ. ಮತ್ತೆ ದೇವ್ಯಾನಿ ಇದ್ದವಳು, ಏನು ಅಷ್ಟೊಂದು ಸಿಟ್ಟಲ್ಲಿ ನೋಡ್ತಿದೀಯಲ್ಲ, ಏನದು ಫೇಸು ಅಂದಾಗ ಅದಕ್ಕೆ ಹೇಳ್ತಾಳೆ ಅವಳು ಅಶ್ವಿನಿ, ಏನಿಲ್ಲ, ನಾನು ಮಾತು ಕೊಟ್ಟಾಗೆ ನಿಮ್ಮ ಮಗಳು ಅಳಿಯನ್ ಮಧ್ಯೆ ನನ್ಗೆ ಬರ್ತಾ ಇಲ್ಲ, ನಚ್ಚಿ ಮಧ್ಯೆ, ಹೌದಲ್ವಾ? ಅದಕ್ಕೆ ದೇವಿ ಅಂತ ಬರ್ಲೂಬಾರ್ದು, ಬರೋಂಗ್ ಕೂಡ್ದು. ಆಗಿದ್ಮೇಲೆ ನೀವೊಂದು ಹೆಲ್ಪ್ ಮಾಡ್ಬೋದಲ್ಲ. ದೇವಿನೇ ಕೇಳ್ತೀವಿ, ಏನದು? ಏನಿಲ್ಲ, ಭೂಮಿ ನಾಳೆ ಆನಿವರ್ಸರಿ, ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಾಗೇನೆ ಅವಳನ್ನು ಇಲ್ಲಿಂದ ಕಳಿಸ್ಬಿಟ್ರೆ? ಅದಕ್ಕೆ ದೇವಿಯಾನಿ ಅಂತಾಳೆ, ನೀನು ಇಲ್ಲಿ ಮನಸ್ವಿನಿಯಾಗಿ ಇದೆಯಾ ಅನ್ನೋದನ್ನ ಮರಿಬೇಡ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನನಗೆ ಗೊತ್ತಿದೆ, ಆದ್ರೂ ನಾಳೆ ಬೆಳಗಾಗೋ ಅಷ್ಟರಲ್ಲಿ ಸ್ಟುಡಿಯೋದಲ್ಲಿ ಫೋಟೋ ಮಾಡಿಸ್ಕೊಂಡು ಬರೋಣ ಅಂತ ಎಲ್ಲ ಸಿದ್ಧತೆ ನಡೆಸಿದ್ದೀನಿ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನನ್ನ ಕೊಲೆ ಮತ್ತೊಂದು ಮಗದೊಂದು ಅದೆಲ್ಲ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಅಶ್ವಿನಿ ಕೇಳ್ತಾಳೆ, ಇಷ್ಟು ಬೇಗ ಒಳ್ಳೆಯದಾದ್ರೆ ಹೇಗೆ ಮೇಡಮ್ ಅಂತಾಳೆ. ಈ ಕಡೆ ಅಜಿತ್ತು ಭೂಮಿಗೆ ಮುತ್ತು ಕೊಡ್ತಾನೆ ಮನಸಾರೆ. ಹೊರಗಡೆ ಗಾರ್ಡನಿಗೆ ಕರ್ಕೊಂಡು ಬಂದ್ಬಿಟ್ಟು ಸತ್ಯನ ಪ್ರಶ್ನೆಗಳು ಸುರಿಮಳೆನೇ ಹರಿಸ್ತಾರೆ. ಅಲ್ಲ ಭೂಮಿ, ಇಷ್ಟೊಂದು ನಿಮ್ಮ ಸಾಹೇಬ್ರ ಮೇಲೆ ಪ್ರೀತಿ ಇಟ್ಕೊಂಡಿದೀಯಾ? ಪ್ರೀತಿ ಇಟ್ಕೊಂಡಿರೋ ನಿನ್ನನ್ನ ಮತ್ತೆ ಅಜಿತನ್ನ ಒಂದುಗೂಡಿಸಿ ನನ್ನ ಸಾಹಿತ್ಯನ ಸ್ಥಾನನ ನಿನ್ನ ಮುಖೇನ ತುಂಬಿಸ್ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಇದೇ ನನ್ನ ಸ್ವಾರ್ಥ ಅಷ್ಟೆ. ಹಾಗಿದ್ಮೇಲೆ ನೀನು ಯಾಕೆ ಅಜಿತನ್ಗೆ ಹೇಳ್ಕೋಬಾರ್ದು? ಒಂದು ಮನಸ್ಪೂರ್ವಕವಾಗಿ ಕೇಳ್ತಾ ಇದೀನಿ, ಆತ್ಮಪೂರ್ವಕವಾಗಿ ನಿನ್ನ ಹೇಳು. ಅದಕ್ಕೆ ಭೂಮಿ ಹೇಳ್ತಾಳೆ, ಸತ್ಯನ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರಿಸ್ಬೇಕು. ಅದಕ್ಕೆ ಸತ್ಯನ ಹೇಳ್ತಾರೆ, ಆಯ್ತು ಹೇಳು. ಕೇಳಿದಾಗ ಹಿಂದೆ ಅಜಿತ ಅವನು ಹೇಳ್ಕೊಂಡಿರೋಂಥ ಸಂದರ್ಭ ನೆನಪಾಗುತ್ತೆ. ನಾನು ಭೂಮಿನ ಪ್ರೀತಿಸ್ತಾ ಇದ್ದೀನಿ ಸತ್ಯನ, ಬಿಟ್ಟಿರಕ್ಕಾಗಲ್ಲ ಅನ್ನೋ ಮಾತು. ಅದಕ್ಕೆ ಸತ್ಯನ ಹೇಳ್ತಾರೆ, ಹೇಳು ಆಯ್ತು, ಆದ್ರೂ ಭೂಮಿ ಒಂದ್ ಮಾತು ಹೇಳ್ತೀನಿ ಕೇಳು. ಅಜಿತ ನಿನ್ನನ್ನ ಪ್ರೀತಿಸ್ತಾನೆ ಅನ್ನೋದನ್ನ ಹೇಳ್ಕೊಳೋದ್ಕಿಂತನೂ ಕೂಡ ಅದು ನೋಡಿದ್ರೇನೆ ಗೊತ್ತಾಗುತ್ತೆ. ನೀನ್ ಯಾಕೆ ಹೋಗಿ ಪ್ರೀತಿಸ್ತೀನಿ ನಾನು, ನೀವಂದ್ರೆ ಇಷ್ಟ ಅಂತ ನೀನು ಮನಸ್ಸಾರಿ ನಿನ್ನ ಮನಸ್ಸಿನಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಬಾರ್ದು ಅವನ ಹತ್ರ. ಅದಕ್ಕೆ ಭೂಮಿ ಹೇಳ್ತಾಳೆ, ಒಂದ್ ಚೆಂಡನ್ನ ತಗೊಂಡು ಗೋಡೆಗೆ ಎಸಿತೀವಿ, ಅದು ಮತ್ತೆ ತಿರುಗಿ ಬರ್ತದೆ ನಮ್ ಕಡೆಗೆ, ಅದು ಹಾಗಿರ್ಬೇಕಲ್ವಾ ಸತ್ಯಣ್ಣ? ನಾನು ಹೇಗೆ ಹೋಗಿ ಹೇಳ್ಬಿಡ್ಲಿ? ಅದಕ್ಕೆ ಸತ್ಯ ಹೇಳ್ತಾರೆ, ನೀನ್ ಹೇಳಿದ ಉದಾಹರಣೆ ಸರಿನೇ, ಆದ್ರೆ ವಾಪಸ್ಸು ಬರೋಂತ ಬಾಲು ಅದು ನೀನೇ ಮೊದ್ಲು ಯಾಕೆ ಆಗ್ಬಾರ್ದು? ಸತ್ಯಣ್ಣ, ಅದಾಗಲ್ಲ ಅದು.
ಅಜಿತ ಅಷ್ಟು ಇಷ್ಟಪಡ್ತಾನೆ ಅನ್ನೋದನ್ನ ನೀನ್ ನೋಡ್ತಾನೆ ಇದೀಯ. ಅದನ್ನ ನೀನ್ ತೋರ್ಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ನಿನ್ಗೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಏನ್ ವ್ಯತ್ಯಾಸ ಆಗುತ್ತೆ ಸತ್ಯನಾ? ಏನು ವ್ಯತ್ಯಾಸ ಆಗಲ್ಲ ಇದರಲ್ಲಿ ಅಂತಾಳೆ. ಅಷ್ಟ್ರಲ್ಲಿ ಮನೆಯವರೆಲ್ಲರೂ ಕೂಡ ಕರೀತಾರೆ. ಕರೆದ್ಮೇಲೆ ಈ ಹುಡುಗಿ ಏನ್ ಯೋಚನೆ ಮಾಡ್ತಾಳೋ, ಇವಳು ಭಾವನೆಗಳು ಏನು ಒಂದು ಅರ್ಥ ಆಗಲ್ಲ ಅಂತ ಸತ್ಯನ ಅನ್ಕೊಳ್ತಾರೆ. ಒಳಗ್ ಕೊಟ್ಟೋಯ್ತಾಳೆ. ಒಳಕ್ ಹೋದ್ಮೇಲೆ ಇಲ್ಲಿ ದೇವಿಯಾನಿ ಯೋಚನೆ ಮಾಡ್ತಾ ಕೂತ್ಕೊಳ್ತಾಳೆ. ಅಂತೂ ಕೊಲೆ ಮಾಡಕ್ಕೆ ಸ್ಕೆಚ್ ಆಗಿದ್ದಾರೆ ಭೂಮಿನ. ಬೆಳಗಾಗಿದ್ರೆ ಅವ್ರ ಆನಿವರ್ಸರಿ ಕೊಲೆ ಮಾಡ್ಬೇಕು ಅಂತ ಹೇಳಿ ಎದ್ದೇಳ್ತಾಳೆ ಭೂಮಿ. ಎದ್ದು ನೋಡಿದ್ರೆ ಪಕ್ಕದಲ್ಲಿ ಅಜಿತನಿಲ್ಲ. ಅಯ್ಯೋ ದೇವ್ರೆ, ಸಾಹೇಬ್ರಾಗ್ಲಿ ಹೊರಟೋಗ್ಬಿಟ್ಟಿದಾರಲ್ಲ. ಆಳ್ ನಿದ್ದೆ. ನನ್ಗೆ ಯಾಕಾದ್ರೂ ಇವತ್ತು ಇಷ್ಟೊಂದು ನಿದ್ದೆ ಬಂದ್ಬಿಡ್ತು. ಹೋಗ್ಬೇಕಾದ್ರೆ ಸಾಹೇಬ್ರನ್ನ ಹೋಗ್ ಬರ್ತೀರಾ ಅಂತಾನೂ ಕೂಡ ನನಗೆ ಹೇಳಕ್ಕಾಗ್ಲಿಲ್ವಲ್ಲ, ಇಂಥ ಕೆಲ್ಸ ಆಗೋಯ್ತು ಅಂತ ಹೇಳಿ ನೋಡ್ತಾಳೆ. ಅಲ್ಲಿ ಒಂದು ಪತ್ರ ಇರುತ್ತೆ. ಪತ್ರದಲ್ಲಿ, ಭೂಮಿ, ನನ್ನ ಪ್ರೀತಿಯ ಭೂಮಿಗೆ, ನೀನು ಬೆಳಗ್ಗೆ ಹೇಳ್ತಿದ್ದಾಗಲೇ ನಾನು ಇರೋಲ್ಲ. ನಾನು ಆಗ್ಲೇ ಹೊರಟಿದ್ದೀನಿ ಊರಿಗೆ. ನಿನ್ನ ಮುಖದಲ್ಲಿ ಮೂಡ್ತಕ್ಕಂತ ಆ ಸಿಗ್ನೇಚರ್, ಸ್ಮೈಲ್ ಸಿಗ್ನೇಚರ್ ಇದೆಯಲ್ಲ, ಅದು ಸದಾ ಹಾಗೆ ಇರಲಿ ನಾನು ವಾಪಸ್ ಬರೋವರೆಗೂ ಅಂತ ಹೇಳಿ ಇಟ್ಟಿರ್ತಾನೆ. ಅದು ನೋಡ್ಬಿಟ್ಟು ಭೂಮಿ, ಸಾಹೇಬ್ರೆ, ನೀನ್ ಹೇಳ್ದಂಗೆ ಆ ಸಣ್ಣ ನಗು ನನ್ನ ಮುಖದಲ್ಲಿ ಹಾಗೇ ಇರ್ತದೆ, ಖಂಡಿತ ಇರ್ಸ್ಕೋತೀನಿ ಕೂಡ. ಆದ್ರೆ ಇವಳು ಮತ್ತೆ ಮುಂದಕ್ಕೆ ಹೋಗ್ತಾಳೆ. ಅಲ್ಲೊಂದು ಪತ್ರ ಇರುತ್ತೆ. ಅದೊಂದು ಕಾಟ್ ಹೊಡೆದು ಬಿಟ್ಟಿರ್ತಾನೆ ಬರೆದು ಬಿಟ್ಟು. ಇದೇನಿದು ಸಾಹೇಬ್ರು, ಏನು ನನ್ನ ನೀನು ಛ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತಾಳೆ. ಅವಳಿಗೇನು ಅರ್ಥ ಆಗೋದಿಲ್ಲ. ಸರಿ, ಸುಮ್ಮನೆ ಆಗ್ಬಿಡ್ತಾಳೆ. ಸುಮ್ಮನಾಗಿ ಬೆಳಗ್ಗೆ ಎಂದಿನಂತೆ ಅವಳ ಕೆಲಸಗಳು ಮಾಮೂಲಾಗಿ ಮುಂದುವರಿತವೆ. ಆದ್ರೆ ಎಲ್ರೂ ಇಲ್ಲಿ ಊರಿಗೋಗ್ಬೇಕು ಅಂತ ನಿರ್ಧರಿಸಿರ್ತಾರೆ. ಎಲ್ಲ ರಾಮಣ್ಣನ ಊರಿಗೆ, ಸ್ವಂತ ಊರಿಗೆ. ಸ್ವಂತ ಊರಿಗೆ ಹೋಗೋ ತಯಾರಿ ಮಾಡ್ಕೊಂಡಿರ್ತಾರೆ. ತಯಾರಿ ಮಾಡ್ಕೊಂಡು ಎಲ್ರು ಕೂಡ ಹೊರಡ್ತಾರೆ ಅಲ್ಲಿಗೆ. ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ರಾಮಣ್ಣ, ಅಮ್ಮ ಹೇಗಿದೀಯಾ ಅಂತಿದ್ದಾಗೇನೆ ಅವ್ರ ಅಮ್ಮ, ರಾಮಣ್ಣ, ಮನೆ ಮುಂದೆ ಹೊಗೆ ಹಾಕಿಲ್ಲ, ನೀನ್ ಬಂದ್ ಬಾಯಿ ಬಡ್ಕೊಳಕ್ಕೆ ಅಂತಿದ್ದಾಗೇನೆ ಸಂಗೀತ ಇದ್ದವರು, ಏನತ್ತೆ ನಿಮ್ ಬಾಯಿನಲ್ಲಿ ಒಂದು ಒಳ್ಳೆ ಮಾತು ಬರೋದೇ ಇಲ್ವಾ ಈಗ್ಲೂ ಕೂಡ ಅಂತಾರೆ. ಅದಂತಿದ್ದಾಗೇನೆ ಬಹಳ ಬೇಜಾರಾಗತ್ತೆ. ಯಾಕೆಂದ್ರೆ ಸಂಗೀತ ಇದ್ದಕ್ಕಿದ್ದಾಗ ಈಗ ಅಂತಾರಲ್ಲ ಅಂತ ಹೇಳಿ. ಭೂಮಿ ಮನೆಯಲ್ಲಿರೋವರೆಗೂ ಕೂಡ ಬಹಳ ಸಂತೋಷ ಪಟ್ಟಿರ್ತಾಳೆ. ಅಜಿತಿನ ಫೋಟೋ ನೋಡಿ ಮುತ್ತು ಕೊಟ್ಟು, ನಿಜವಾಗ್ಲೂ ಅವ್ನು ಹೋಗ್ಬೇಕಾರಂತೂ ಮುತ್ತು ಕೊಡಕ್ ಅವಳ ಕೈಲಿ ಆಗಿರೋದಿಲ್ಲ, ಧೈರ್ಯನೂ ಬಂದಿರೋದಿಲ್ಲ. ಆದ್ರೆ ಮುತ್ತು ಕೊಟ್ಟಿರ್ತಾಳೆ ಆ ಫೋಟೋಗೆ. ಆ ಖುಷಿಯೆಲ್ಲ ಇಳಿದು ಹೋಗ್ಬೇಕು, ಆ ರೀತಿ ಅವತ್ತೆ ಮಾತಾಡೋಕ್ ಶುರು ಮಾಡ್ತಾಳೆ. ಅದಂತಿದ್ದಾಗನೆ ಭೂಮಿಗೂ ಕೂಡ ಎಲ್ಲೋ ಒಂದ್ ಕಡೆ ನೋವಾಗತ್ತೆ. ಅಷ್ಟರಲ್ಲಿ ಅತ್ತೆ ಇದ್ದವರು, ಯಾವಿವೆಲ್ಲ ಜಿಜ್ಞಾಸಿಗಳು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಕೇಳುವಾಗಿ. ಅದಂತ ಮಾತಾಡ್ತಾ ಇದ್ದಾಗೇನೆ ಭೂಮಿಗೆ ಸುಮ್ಮಿರಕ್ಕಾಗೋದಿಲ್ಲ. ರೇಗ್ ಬಿಡ್ತಾಳೆ. ನನ್ನ ಅತ್ತೆನ ಒಂದು ಮಾತು ಏನಾದ್ರೂ ನೀವು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ. ಅದಂತಿದ್ದಾಗೇನೆ ಮತ್ತೆ ಅಂತಾರೆ ಅವ್ರತ್ತೆ, ಯಾರು ಇವರೆಲ್ಲ ಅಂತ ಹೇಳಿ. ರಾಮಣ್ಣನಿಗೂ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ಕಾಲಿಗೆ ನಮಸ್ಕಾರ ಮಾಡಕ್ ಹೋದ್ರೆ ಅವಳು ದುರ್ಗಿ ನೋಡ್ದಂಗ್ ನೋಡ್ತಾಳೆ. ಇಷ್ಟನೇ ಪಡೋದಿಲ್ಲ. ಎಲ್ಲ ನಚ್ಚಿ ಶ್ರವಣ್ಣು ಎಲ್ಲ ದಂಗ್ ಬಡ್ದು ಹಂಗೆ ನಿಂತು ಬಿಡ್ತಾರೆ. ಭೂಮಿ ಖುಷಿಯಾಗಿದ್ದು ಎಲ್ಲ ಖುಷಿ ಎಲ್ಲ ಹಂಗೆ ಸರ್ಕರ್ ಹಿಡಿದೋಗುತ್ತೆ. ಯಾಕೆಂದ್ರೆ ಅವ್ರ ಅಮ್ಮನ ರೌದ್ರಾವತಾರ ನೋಡ್ಬಿಟ್ಟು ಆ ತರ ಮಾತಾಡ್ತಾಳ ಆಕೆ. ಮಾತಾಡೋದ್ರಲ್ಲಿ ಒಂದ್ ಕಡೆ ತಪ್ಪು ಸರಿ ಅನ್ನುವಂಥದ್ದನ್ನ ವಿಮರ್ಶೆ ಮಾಡುವಂತ ಸಂದರ್ಭ ಅಲ್ಲವೇ ಅಲ್ಲ. ಯಾಕೆಂದ್ರೆ ಸಂಗೀತ ಅವರ ಸ್ವಭಾವ ನೋಡಿದಾಗ ಒಳ್ಳೆಯವ್ರೆ ಆಕೆ. ಸರ್ವೇ ಸಾಮಾನ್ಯ, ಹೌದಲ್ವಾ? ಇಂಥ ಬೆಳವಣಿಗೆಗಳೆಲ್ಲ ನೋಡೋದು. ಏನ್ ಬಡ್ಡಿ ಬಂಗಾರ ಮಕ್ಕು ತಂದು ಕೂತ್ಬಿಟ್ಟಿದ್ದಾರೆ ಅವ್ರತ್ತೆ. ಸಂಗೀತ ಒಂದ್ ಕಡೆ ಹೇಳೋದನ್ನ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಭೂಮಿನೇ ಮುಂದುವರಿಸ್ತಾಳೆ. ಅವಳ ಮಾತು ಮಾತ್ರ ನಿಲ್ಲೋದಿಲ್ಲ. ಅವಳೇ ಅವ್ರ ಅತ್ತೆನ ಸಮರ್ಥಿಸ್ಕೊಳ್ತಾಳೆ. ಇಲ್ಲ ಒಂದ್ ಕಡೆ ಅವ್ರ ಅತ್ತೆ ಕೆಂಗಣ್ಣಿಗೂ ಕೂಡ ಗುರಿ ಆಗ್ತಾಳೆ. ಶಾರದಾ ಅವರು ಇದ್ದಿದ್ದೆ ಮೌನ ಗೌರಿಯಾಗೆ ಮೌನವಾಗಿ ನಿಂತಿದ್ದಾರೆ. ಪಾಪ ಅವ್ರು ಎರಡು ಮಾತಾಡ್ತಾ ಇಲ್ಲ. ಇನ್ನಿವಳು ಅಂಜು ಹಾಗೇನೆ ಅವರಮ್ಮ ಎಲ್ಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ನಿಂತ್ಕೊಳ್ತಾರೆ. ಇನ್ಯಾರು ಕೂಡ ಮಾತಾಡೋದಿಲ್ಲ. ಆದ್ರೆ ಭೂಮಿ ಮಾತ್ರ, ಯಾಕೆಂದ್ರೆ ಭೂಮಿಗೆ ಅಪಾರವಾದಂತ ಪ್ರೀತಿ ಕೊಟ್ಟಿರ್ತಾರೆ ಸಂಗೀತ. ಹಾಗಾಗಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.